ಬರಲಿ ಸುರಪತಿಯ ಮೊಮ್ಮನು ಬಲ್ಲ ಹೋಗಲಿಕ್ಕೆ ಕ್ಷೇಮದಲ್ಲಿ ಬರಲರಿವನೇ ಈ ಸೀಮೆಯಲ್ಲಿ ಮಿಕ್ಕವರ ಕಾಣೆನೋ ಹಾ ಮಹಾದೇವ ಹಾ ಮಹಾದೇವ ಎನ್ನುತ್ತ ಚಿಂತಿಸುತ್ತ ಅವನೀಶ ಕಾಮಪಿತನಿದ ಬಲ್ಲನ ಬಲರಾಮನರಿವನು ಆಯ್ 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 ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ ಯುದ್ಧಗಳು ಸಂಭವಿಸುತ್ತಾ ಇವೆ. ಇಂದಿಗೆ 13ನೇ ದಿನ. ಇವತ್ತು ಸಂಕಷ್ಟ ಎದುರಾಗಿದೆ. ಗುರುಗಳಾದಂತಹ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ಹೊಡೆದು ಮತರನ್ನು ಇಲ್ಲಿಗೆ
ಬಂತು ಈಗ. ಅಪ್ಪ, ಹಕ್ಕಿಗೆ ಹಾರುವುದಕ್ಕೆ ಮೀನಿಗೆ ಈಜುವುದಕ್ಕೆ ಯಾರು ಹೇಳಿಕೊಡಬೇಕನ್ನೋ ಅಗತ್ಯವಿಲ್ಲ. ಭಾರತ ಕುಮಾರ ನಾವು, ನೀವು ಚಿಂತಿಸಬೇಡಿ. ನೋಡಿ ಅಪ್ಪಣೆ. ಮಗನೇಕೆ ಕಾಲಾಗ್ನಿಯ ಹೋಗಬಹುದು ಕಂದಾದ ಅವನಿವ ಜಗ ಜಗದುವ ಪಡೆಯೋ ನಲಿನಾಡಬಹುದು ವಿಗಳ ಮೃತ್ಯುವಿನ ಬಾಯಳ ಹಕ್ಕು ವಿಗಳ ಮೃತ್ಯುವಿನ ಬಾಯಳು ಹಕ್ಕು ಬರಬಹುದೇ ಹೋಗುವಣ ಸಾಧ್ಯ ಚಕ್ರವ್ಯೂಹವು ಮಗನೇ ಕಂದ. ಮಾತನ್ನು ಕೇಳಿ ಸಂತೋಷವಾಯಿತು ಮಗನೇ. ಆದರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ನಾಟದೊಳಗ ವೇದಿಸುತ್ತೇನೆ ಎಂದು ಹೋದರೂ ಜಯಿಸಿಬರಲು ಸಾಧ್ಯವಿಲ್ಲ ಕಂದ. ಪ್ರಪಂಚವನ್ನು ಸುಡುವಂತ ಯೋಗ್ಯತೆ ನೋಡಿ. ಹಾಗಾಗಿ ನೀವು ಚಿಂತಿಸಬೇಡಿ. ನೋಡಿ ಅಪ್ಪಣೆ. ಸಂತೋಷವಾಯಿತು ಮಗು. ಈಗ ಬಟ್ಟಲಲ್ಲಿ ರಣವೀರ್ಯವನ್ನು ಇಟ್ಟಿದ್ದೇನೆ. ಜಯಶಾಲಿಯಾಗಿ ಬಾ. ಜನನಿಗೆ ಅರುಹರೇ ಪೋದಿನಾದರೆ ಎನ್ನ ನೆನೆದು ಮರುಗುವಳ್ ಎನ್ನ ನೆನೆದು ಮರುಗುವಳ ಜನನಿಯೇ ಅಪ್ಪಣೆಯ ಪಡೆದು ನಡವಿ 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 ರಣಕ್ಕೆ ಜನನಿ ಕರುಗದಿ ಪೋದಿನಾದರೆ ಅಪ್ಪನನ್ನು ಪಡೆದವನಿದ್ದೇನೆ. ಹೋಗುವುದಕ್ಕೆ ಆಗುತ್ತದ? ಇಲ್ಲ. ಅಮ್ಮನಿಗೆ ಹೇಳಿ ಅವರಿಂದ ಆಶೀರ್ವಾದವನ್ನು ನೋಡಬೇಕು. ನೇರವಾಗಿ ಅಮ್ಮನಂತ ಬರಬೇಕು. ಬಂದಳು ಮಗನ ಬಳಿಗಾಗಿ ಯತಗಮನ ಬಾಲ ಸುಶೀಲ ಯತಗಮನ ಬಾಲ ಗಮನ ಬಾಲ ಸುಶೀಲ ಯತ ಗಮನ ಬಾಲ ಸುಶೀಲ ಯತ ಗಮನ ಬಾಲ ಯತ ಗಮನವಿದು ಚಿತ್ತೈದಲವುದು ಚಿತ್ತದೊಳಾಟವ ಬೆಳುತ್ತಲ ಜಳಿ ಕಲದ
ಬಿನ್ನಪವನ್ನು ಅಮ್ಮ ಕೇಳೋ ಅಮ್ಮ ಕೇಳು ಆ, 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 ಲಾಲಿಪುದೆಲೆ ತಾಯಿ ಎನ್ನ ಬಿನ್ನಪವನ್ನು ಅಮ್ಮ ಕೇಳು ಕೂಡ ಕೌರವರನ್ನ ಗೆಲ್ಲಬೇಕೆನ್ನುತ್ತಲೇ ಕುಲ ಕೌರವ ಕುಲ ಕೌರವ ಕುಲ ಕೌರವರನ್ನ ಗೆಲ್ಲಬೇಕೆನ್ನುತ್ತಾರೆ ಅಮ್ಮ ಕೇಳೋ ಓ ಲಾಲಿಪುದೆಲೆ ತಾಯಿ ಎನ್ನ ಬಿನ್ನಪವನ್ನು ಅಮ್ಮ ಕೇಳು ವಿಷಯವನ್ನು ಹೇಳುವುದಕ್ಕೆ ನೀವಿದ್ದಲ್ಲಿ ಓಡಾಡಿ ಬಂದಿದ್ದೇನೆ. ಏನದು? ಅಮ್ಮ, ಕುರುಕ್ಷೇತ್ರದಲ್ಲಿ ಯುದ್ಧ ನಡೆಯುತ್ತಾ ಇದೆ. ಇಂದು 13ನೇ ದಿನ ಯುದ್ಧ ಮಾಡಲು ಕೌರವರು ಕರೆಯನ್ನು ಕೊಟ್ಟಿದ್ದಾರೆ. ಏನು ವಿಶೇಷ? ವಿಶೇಷ ಇದೆ ಅಮ್ಮ. ಅಮ್ಮ ಕೇಳು ಅಮ್ಮ ಅಮ್ಮ ಕೇಳು
ಸ್ಪರ್ಧೆಯಂತೆ ನಾನು ಹೋಗಿ ಚಕ್ರವನ್ನು ಪುಡಿ ಪುಡಿ ಮಾಡಿಕೊಳ್ಳುತ್ತೇನೆ. ಕೊಡಮ್ಮ ಅಪ್ಪಣೆ. ಸಿಂಹದ ಹುಟ್ಟೆಯಲ್ಲಿ ಸಿಂಹವೇ ಹುಟ್ಟಬೇಕು. ಭಾರತ ಅನುಜ್ಞನಾಗಿ ನನ್ನ ಸಾಮರ್ಥ್ಯವನ್ನು ತೋರಿಸುವುದು ನನ್ನ ಕರ್ತವ್ಯವಾಗುತ್ತದೆ. ಮಾಡಮ್ಮ, ಆಶೀರ್ವಾದವನ್ನು. ನೀತಿಯೆಲ್ಲ ಪೋಪುದೆಂದು ಕಂದ ಕಂದ ನೀತಿಯೆಲ್ಲ ಪೋಪುದೆಂದು ಕಂದ ಕಂದ ಎಲ್ಲ घातिसे हो गैया रड़के सरसवल्ला समरा कंदा कंदा अभिमन्यु परे नुडिवरे ಎಂದೊಡನೆ
ತಡೆವರೆ ಮರುಗುವರೆ ನೀನೆಂದನಭಿಮನ್ಯೋವ ತಡೆವರೆ ನುಡಿವರೆ ಮರುಗುವರೆ ಅಮ್ಮ ಅಮ್ಮ ಜನನಿ ಜನನಿ ತಡೆವರೆ ಯುದ್ಧಕ್ಕೆ ಹೊರಡುವಂತಹ ಸಂದರ್ಭದಲ್ಲಿ ನೀನು ಈ ರೀತಿಯಾಗಿ ಹೇಳಬಹುದು. ಏನದು ಕಣ್ಣಲ್ಲಿ ಕಣ್ಣೀರು? ಸುರಿವಾ ಕಂಬನೆಯನ್ನೋ ಸುರಿವಾ ಕಂಬನಿಯನ್ನೋ ಮಾತೆಯ ತೆರಗಿ ನಿಂದೊರಸೆ ಪಾದರಯವನು ಸುರಿವ ಕಂಬನಿಯನ್ನು ಮಾದೆಯ ಸೇರಗಿ ನಿಂದೊರಸೆ ಮಾತೆಯ ಪಾದರಯವನು ಶೋಧಲಾದ ಮಾತನಾಡದ ಪೋಟ ಪೋಟ ಅಮ್ಮನಿಂದ ಆಶೀರ್ವಾದವನ್ನು ಪಡೆದು ಯುದ್ಧಕ್ಕೆ ಹೋಗುವುದಕ್ಕೆ ರಥವನ್ನು ಸಿದ್ಧಪಡಿಸಬೇಕು. ಆ. ಯಾರಲ್ಲಿ? ಸಾರು. ಯುದ್ಧಕ್ಕೆ ಹೋಗುವುದಕ್ಕೆ ರಥವನ್ನು ಸಿದ್ಧಪಡಿಸು. ರಥ ಸಿದ್ಧಪಡಿಸಲಾಗಿದೆ. ಹಾಗಾದ್ರೆ ತಡ ಮಾಡೋದಲ್ಲ, ರಥವನ್ನೇರು.
ಕಪ್ಪನವು ಹೋಗಲು ಮರೆ ಮಾಡುವುದು ದುರ್ಗಮ ಸುತ್ತಮ ಕರ್ಣ ಸಹಿತವ ಶಕುನಿ ನೊರಗುವೆ ನರನ ಪಾಡೆ ಸಾರಥಿ ಸಾರಥಿ ಏನು ಮಾತು ಕ್ಷತ್ರಿಯನಾಗಿ ಜನಿಸಿದ್ದವನು ಯುದ್ಧಕ್ಕೆ ನಾಚುವವನಲ್ಲ ಅಂಜುವವನಲ್ಲ ನೀನು ಹೇಳಿ ಯಾಕೆಂದರೆ ಹೋಗು ನನ್ನಂತೆ ಬರೆದರೆ ಮುನ್ನಡೆಸು
ಮೆರೆದ ನೀನು ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಲು ಬಂದೆ. ಹೌದು, ಅಭಿಮಾನ ಅಷ್ಟು ಸುಲಭ ಅಲ್ಲ. ನಡೆ ಹೆಂದೆ. ಭಾವಿಸುವುದು ಬೇಡ. ಚಿಕ್ಕವನೊಬ್ಬ ಶಂಬರಾಸುರನನ್ನು ಹಾಗೆ ಹುಟ್ಟಿದ 7ನೇ ದಿನಕ್ಕೆ ತಾರಕಾಸುರನನ್ನು ಕೊಂದಂತ ಷಡನನ ಕಥೆಯನ್ನು ನೀವು ಕೇಳಿದಿರಲ್ಲ. ಚಿಕ್ಕವನಾದಂತ ನನ್ನ ಬಾಣಕ್ಕೆ ಎಷ್ಟು ಸಾಮರ್ಥ್ಯವಂತ ಹುಡುಗ. ನನಗೆ ಮಾಟ ಕೊಟ್ಟಾದ್ರೆ ಸಾಕೆ. ನಮ್ಮಲ್ಲಿ ತುಂಬಾ ಜನ ಇದ್ದಾರೆ. ಭೂಮಿಗೆ ಭಾರ, ಅನ್ನಕ್ಕೆ ದಂಡ. ಅವ್ರಿಗೂ ಗೊತ್ತಾಗಲಿ. ಸಾಕ್ಷಿಯಾದವನು ನೀನು. ನಿನ್ನನ್ನು ಎದುರಿಸುವುದಕ್ಕೆ ನನ್ನ ಅಪ್ಪ ಬೇಡ, ನಾನೇ ಸಾಕು. Go!
ತೋರಿಸಿದೆ. ತುಂಬಿದ ಸಭೆಯಲ್ಲಿ ಹೆಣ್ಣೊಬ್ಬಳ ಸೆರಗಿಗೆ ಕೈ ಹಾಕಿದ ಪಾಪಿ ನೀನು. ನನ್ನ ಹಿಡಿದು ಕೊಳ್ಳೋದಕ್ಕೆ ಇದೆ. ಆಗ ನನ್ನ ದೊಡ್ಡಬಳಾದಂತ ಭೀಮಸೇನ ಆಡಿದ ಮಾತು ನನ್ನ ನೆನಪಾಗುತ್ತದೆ. ಹಾಗಾಗಿ ಮಾದಕಿಕೋ ಗೊತ್ತಾಯ್ತಾ? ಏನು ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಬೇಕೆಂದು ಹೇಳುವುದು ಇದಕ್ಕೆ. ಯಾರಿಗೂ ಬಡಿಯಬೇಕಾಗಿಲ್ಲ, ಯಾರಿಗೂ ಹೊಡೆಯಬೇಕಾಗಿಲ್ಲ. ಜೀವನ ಉಳಿಸಿಕೊಳ್ಳಬಹುದು. ನಾನು ಮಾಡಿದಷ್ಟು ಮಾಡಿದರೆ ಸಾಕು. ಹೆಂಗಸರ ಸೆರಗಿಗೆ ಕೈ ಹಾಕುವುದು, ಜೀವನ ಉಳಿಸಿಕೊಳ್ಳಬಹುದು. ಕದಲಿ ವನವನ್ನು ಆಳಿ ಒಂದು ಪ್ರವೇಶಿಸಿದ ಅಭಿಮನ್ಯು ಎಲ್ಲವನ್ನು ಹಾಲು ಕೊಡುತ್ತಿದ್ದಾನೆ. ಅಭಿಮನ್ಯು ಹಾಗಾಗಿ ಕರುಣ ನಿನ್ನನ್ನು ಕರೆದಿದ್ದೇನೆ. ಕರುಣ, ನಾವು ಎದುರೆದುರು ಹೋಗಿ ಹೋರಾಡಿದರೆ ಜಯವಂತೂ ನಮಗೆ ಲಭಿಸದು. ಹಾಗಾಗಿ ನಾನು ಯುದ್ಧ ಮಾಡೋ ಸಮಯ. ನೀನು ಹಿಂದಿನಿಂದ ಬಂದನ್ನು ಬಿಲ್ಲನ್ನು ಕಡಿಯಬೇಕು. ಸ್ವಾಮಿ, ಇದು ನ್ಯಾಯವೇ? ಧರ್ಮ ಯುದ್ಧ ಎಂಬುದಾಗಿ ಖ್ಯಾತಿವೆತ್ತ ಕುರುಕ್ಷೇತ್ರದಲ್ಲಿ ಹೀಗೆ ಮಾಡುವುದು ನ್ಯಾಯಸಮ್ಮತವೇ? ಕರುಣ, ನ್ಯಾಯ ಅನ್ಯಾಯ ಬಗ್ಗೆ ನೀನು ಯೋಚಿಸಬೇಡ. ನಮ್ಮ ಗುರಿಯೇನು? ಕೌರವ ಸೇನೆಯನ್ನು ಗೆಲ್ಲಬೇಕು. ಹಾಗಾಗಿ ನಾನು ಹೇಳಿದನ್ನು ಮಾಡು. ನಮ್ಮಲ್ಲಿ ಕೆಲವರಿದ್ದಾರೆ, ಅವರು ನೋಡಿಕೊಳ್ಳುತ್ತಾರೆ. ಒಂದಾಗಿ ಕಂಡಪ್ಪ ಹಸುಳೆಯ ಹೊಡೆದರು ಹೇಸಿಗೆ ಗೊಳದೆ ಸುಡು ಸುಡು ಕೌರವಾದಿಗಳ ವೀರರು ಎಂದಡಿ ಗಡಿಗಾಡಲು ಸುರರು ಹಲವು ಗಜ ಒಂದಾಗಿ ಸಿಂಹನ ಮರಿಯನ್ನು ಕೊಲ್ಲುವಂತಾಯಿತು ಎಂದು ಇಂದ್ರ ಇಳುಹಿದನ ಸರೆ ಸ್ತ್ರೀಯರ ಬೇಗದಿ ಹೊಳೆಯುವ ವೀರನ ಕರೆತರಲು ಹೊಳೆಯುವ ವೀರನ ಕರೆತರಲು ಹೊಳೆಯುವ ವೀರನ ಕರೆತರಲು ಕಲಾಭಿಮಾನಿಗಳೇ, ಇದು ಯಕ್ಷ ತರಂಗದ ಪ್ರಸ್ತುತಿ. ಯಕ್ಷ ತರಂಗದ ಸರ್ವ ಕಲಾವಿದರು, ಹಿಮ್ಮೇಳ ಕಲಾವಿದರು ಹಾಗೂ ನಿರ್ದೇಶಕರು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕಾಗಿ ಪ್ರಾರ್ಥಿಸಿಕೊಳ್ತಾ ಎಲ್ಲ ಕಲಾವಿದರಿಗೊಮ್ಮೆ ಪ್ರೀತಿಯ ಚಪ್ಪಾಳೆಯ ಗೌರವನ ಕೊಡಮಾಡೋಣ. ಯಕ್ಷ ತರಂಗ ಈ ಯಕ್ಷಗಾನ ನೃತ್ಯ ಸ್ಪರ್ಧೆಯ 4ನೇ ತಂಡವಾಗಿ ಈ ದಿನದ ಈ ಕಾರ್ಯಕ್ರಮ ನೆರವೇರಿಕೆಗೆ ಸಹಕರಿಸಿದಂತಹ ಇಡೀ ತಂಡಕ್ಕೆ ಬೆಂಗಳೂರು ಪಟ್ಲ ಯಕ್ಷೋತ್ಸವದ ವತಿಯಿಂದ ಪ್ರೀತಿಯ ಧನ್ಯವಾದವನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಹಾಗೆ
ಯಕ್ಷ ತರಂಗವನ್ನ ನೀವು ಇಷ್ಟಪಟ್ಟಿದ್ರೆ, ಈ ಕಲಾವಿದರ ಕಲಾ ಪ್ರಸ್ತುತಿಯನ್ನ ನೀವೆಲ್ಲ ಮನಸಾರೆ ಮೆಚ್ಚಿದ್ರೆ, ಎಡ ಮತ್ತು ಬಲಭಾಗದಲ್ಲಿ QR ಕೋಡ್ ಅನ್ನ ಪ್ರದರ್ಶಿಸಲಾಗ್ತಾ ಇದೆ. ಸುಮಾರು 5 ನಿಮಿಷಗಳ ಕಾಲ ಈ QR ಕೋಡ್ ಅಲ್ಲಿ ಪ್ರದರ್ಶಿತಗೊಳ್ಳಿಕ್ಕಿದೆ. ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡೋದರ ಮುಖಾಂತರ ನೀವು ಯಕ್ಷ ತರಂಗ ಈ ಸಂಸ್ಥೆಯ ಕಲಾವಿದರಿಗೆ ಓಟ್ ಮಾಡಬಹುದು. ಯಕ್ಷಗಾನದ ಇತಿಹಾಸದಲ್ಲೇ, ಯಕ್ಷಗಾನ ಸ್ಪರ್ಧಾ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಆಡಿಯನ್ಸ್ ಪೋಲ್ ನೆರೆದಿರುವ ಯಕ್ಷ ಕಲಾಭಿಮಾನಿಗಳ ಮನದಲ್ಲಿರುವಂತಹ ತಂಡ ಯಾವುದು ಅಂತ ತಿಳಿಯುವ ಪ್ರಯತ್ನವನ್ನ ಸಂಪೂರ್ಣ ಡಿಜಿಟಲೀಕರಣದ ಮಾರ್ಗವಾಗಿ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ತಂಡಕ್ಕೆ ಓಟ್ ಮಾಡ ಬಯಸುವವರು ತಮ್ಮ ಮೊಬೈಲ್ಗಳಲ್ಲಿ ಪ್ರಿಫರೇಬ್ಲಿ ಗೂಗಲ್ ಕ್ರೋಮ್ ಅದರಲ್ಲಿ ಸ್ಕ್ಯಾನರ್ ಏನು ಬರುತ್ತೆ, ಅದರಲ್ಲಿ ಸ್ಕ್ಯಾನ್ ಮಾಡಿದಾಗ ಬಹಳ ಸುಲಭವಾಗಿ ಅದು ಸ್ಕ್ಯಾನ್ ಆಗ ಬಯಸುತ್ತೆ. ಸ್ಕ್ಯಾನ್ ಮಾಡಿ ನಿಮ್ಮ ತಂಡಕ್ಕೆ ಓಟ್ ಮಾಡುವ ಅವಕಾಶ ಇದೆ. ದಯವಿಟ್ಟು ಓಟ್ ಮಾಡಬೇಕು. ಮುಂದಿನ 4 ನಿಮಿಷಗಳ ಕಾಲ ಆ ಸ್ಕ್ಯಾನರ್ ಓಪನ್ ಆಗಿರುತ್ತೆ. ಅದಾದ ಮೇಲೆ ಒಂದು ಸಲ ಓಟ್ ಮಾಡಿದವರಿಗೆ ಎರಡನೇ ಓಟ್ ಮಾಡುವ ಅವಕಾಶ ಇಲ್ಲ, ಮತ್ತು ಒಂದು ಸಲ ಓಟ್ ಮಾಡಿದ ನಂತರ ನೀವು ಆ ಓಟನ್ನ ವಾಪಸ್ ಪಡೆಯುವ ಹಾಗೂ ಕೂಡ ಇಲ್ಲ. ಹಾಗಾಗಿ ಇದು ಯಕ್ಷ ತರಂಗದ ಎಲ್ಲ ಕಲಾವಿದರಿಗೆ ಪ್ರೀತಿಯ ಧನ್ಯವಾದವನ್ನ ಅರ್ಪಿಸಿಕೊಳ್ಳುತ್ತಾ, ಯಕ್ಷ ತರಂಗದ ಸ್ಕ್ಯಾನರ್ ಅನ್ನ ನೀವೆಲ್ಲ ಸ್ಕ್ಯಾನ್ ಮಾಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಇನ್ನೂ 2-3 ನಿಮಿಷಗಳ ಕಾಲ ಯಕ್ಷ ತರಂಗದ ಸ್ಕ್ಯಾನರ್ ಇರುತ್ತೆ. ಹಾಗೆ ಬೆಳಿಗ್ಗಿನಿಂದ 4 ತಂಡಗಳ ಯಕ್ಷಗಾನ ಪ್ರದರ್ಶನ ಏನಾಗಿದೆ, ಆ 4 ತಂಡಗಳಿಗೆ ಯಾರಾದರೂ ಮತ್ತೆ ಓಟ್ ಮಾಡೋ ಬಯಸೋರಿದ್ದರೆ, ಮಾಡದೇ ಇದ್ದು ಇನ್ನು ಮಾಡಬೇಕು ಅನ್ನುವ ಮನಸ್ಸಿದ್ರೆ ಆ ತಂಡಗಳ ಸ್ಕ್ಯಾನರ್ ಅನ್ನ ಕೂಡ, ಅಂದ್ರೆ ಒಂದು ಸ್ಕ್ಯಾನರ್ ಅಲ್ಲಿ ಪ್ರದರ್ಶಿತಗೊಳ್ಳುತ್ತೆ. ಇದಾದ ನಂತರ ಆ ಸ್ಕ್ಯಾನರ್ ಅನ್ನ ನೀವು ಸ್ಕ್ಯಾನ್ ಮಾಡಿದಾಗ ಈ ಪ್ರದರ್ಶನವನ್ನ ಕೊಟ್ಟಂತ 4 ತಂಡಗಳ ಹೆಸರು ಅಲ್ಲಿ ಬರುತ್ತೆ. ಆ 4 ತಂಡಗಳಿಗೆ ನೀವು ಓಟ್ ಮಾಡುವ ಅವಕಾಶ ಇರುತ್ತೆ. ಈ ಸ್ಕ್ಯಾನರ್ ನಾನು ಹೇಳಿದ ನಂತರ ಬದಲಾಗುತ್ತೆ. ಅದಾದ ಮೇಲೆ ಪ್ರದರ್ಶನ ಮಾಡಿದಂಥ 4 ತಂಡಗಳು ಯಕ್ಷಕಲಾ ಅಕಾಡೆಮಿ, ನಾಟ್ಯ ಸಂಪದ, ಯಕ್ಷ ಸಂಭ್ರಮ ಮತ್ತು ಯಕ್ಷ ತರಂಗ 4 ತಂಡಗಳಿಗೆ ಓಟ್ ಮಾಡುವ ಒಂದು ಅವಕಾಶವನ್ನ ಮತ್ತೊಮ್ಮೆ ನಾವು ಕಲ್ಪಿಸಿಕೊಟ್ಟಿದ್ದೇವೆ. ಯಾಕಂದ್ರೆ ಬೆಳಿಗ್ಗೆ ನಡೆದಂಥ ಮೊಟ್ಟ ಮೊದಲ ಯಕ್ಷ ಸ್ಪರ್ಧೆಯ ತಂಡದ ಸಂದರ್ಭದಲ್ಲಿ ಬೆರಳೆಣಿಕೆಯ ಪ್ರೇಕ್ಷಕರ ಉಪಸ್ಥಿತಿ ಇದ್ದ ಕಾರಣ ಎಲ್ಲರಿಗೂ ಸಮಾನ ನ್ಯಾಯ ಸಿಗಬೇಕು ಅನ್ನುವ ಆಶಯದ ಜೊತೆಗೆ ಈ ನಿರ್ಧಾರವನ್ನ ಸಂಘಟಕರ ಪರವಾಗಿ ನಾವು ಕೈಗೊಂಡಿದ್ದೇವೆ. ಹಾಗಾಗಿ ಈ ಸ್ಕ್ಯಾನರ್ ಇನ್ನು 1 ನಿಮಿಷಗಳ ಕಾಲ ಇರುತ್ತೆ. 1 ನಿಮಿಷದ ಎಲ್ಲ ಸ್ಕ್ಯಾನ್ ಆಗಿದೆಯಾ? ಓಕೆ, 1 ನಿಮಿಷಗಳ ಕಾಲ ಸ್ಕ್ಯಾನ್ ಅವಕಾಶ ಇದೆ. ಇದಾದ ನಂತರ ಮತ್ತೊಂದು ಸ್ಕ್ಯಾನರ್ ಬರುತ್ತೆ. ಅದನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಓಟ್ ಮಾಡದೇ ಇರುವವರು ಓಟ್ ಮಾಡುವ ಅವಕಾಶವನ್ನು ಪಡಿತಾರೆ. ಹಾಗೆ 4 ತಂಡದ ಮುಖ್ಯಸ್ಥರನ್ನ ವೇದಿಕೆಯ ಮೇಲೆ ಕರೆದು ಅವರಿಗೆ ಯಕ್ಷ ಪಟ್ಲೋತ್ಸವದ ಈ ದಿನದ ಈ ವೇದಿಕೆಯ ಗೌರವವನ್ನ, ಸವಿನೆನಪಿನ ಸ್ಮರಣಿಕೆಯನ್ನ ಕೊಡುವಂತ ಸಮಯ. 4 ತಂಡದ ಮುಖ್ಯಸ್ಥರನ್ನ ನಾನು ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ಳುತ್ತೇನೆ. ಮೊದಲಿಗೆ ಯಕ್ಷ ಕಲಾ ಅಕಾಡೆಮಿ ಇದರ ಮುಖ್ಯಸ್ಥರು ವೇದಿಕೆಯ ಮಧ್ಯಭಾಗಕ್ಕೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಯಕ್ಷ ಕಲಾ ಅಕಾಡೆಮಿಯ ಮುಖ್ಯಸ್ಥರು, ಹಾಗೆ ನಾಟ್ಯ ಸಂಪದ ಈ ತಂಡದ ಮುಖ್ಯಸ್ಥರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ನಾಟ್ಯ ಸಂಪದ ಈ ತಂಡದ ಮುಖ್ಯಸ್ಥರು ವೇದಿಕೆಗೆ ಆಗಮಿಸಬೇಕು. ಯಕ್ಷ ಸಂಭ್ರಮ ತಂಡದ ಮುಖ್ಯಸ್ಥರು ವೇದಿಕೆಗೆ ಆಗಮಿಸಬೇಕು. ಹಾಗೆ ಯಕ್ಷ ತರಂಗ ಈ ತಂಡದ ಮುಖ್ಯಸ್ಥರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಈ 4 ತಂಡಕ್ಕೊಂದ್ಸಲ ಪ್ರೀತಿಯ ಚಪ್ಪಾಳೆಯ ಗೌರವನ ಕೊಡೋಣ. ಯಾಕಂದ್ರೆ ಊರನ್ನ ಬಿಟ್ಟು ಬೆಂಗಳೂರಿಗೆ ಬಂದಂತ ನಮ್ಮ ಮಕ್ಕಳಿಗೆ ಯಕ್ಷಗಾನವನ್ನ ಕಲಿಸಬೇಕು ಅನ್ನುವಂತ ಆಸೆ, ಇಚ್ಛೆ ನಮ್ಮ ಮನಸ್ಸಲ್ಲಿದ್ರು ಎಲ್ಲಿ ಸೇರಿಸುವುದು, ಬೆಂಗಳೂರಲ್ಲಿ ಕ್ಲಾಸ್ ಇದೆಯಾ ಅಂತ ಯೋಚಿಸುವ ಕಾಲ ಹಿಂದೊಂದಿತ್ತು. ಆದರೆ ಇವತ್ತಿಲ್ಲ. ಬೆಂಗಳೂರಿನ 4 ಮೂಲೆಗಳಲ್ಲಿ ಯಕ್ಷಗಾನವನ್ನ ಬಡಗು ಮತ್ತು ತೆಂಕುತಿಟ್ಟಿನಲ್ಲಿ ಮಕ್ಕಳಿಗೆ ಕಲಿಸುತ್ತಿರುವಂತಹ ಒಂದು ಹೆಮ್ಮೆಯ ಸಂಸ್ಥೆಗಳು, ಕರ್ನಾಟಕದ ಕರಾವಳಿಯ ಹೆಮ್ಮೆಯ ಸಂಸ್ಥೆಗಳು. ಈ ಸಂಸ್ಥೆಗೆ ನಮ್ಮೆಲ್ಲರ ಪ್ರೀತಿ ಮತ್ತು ಗೌರವದ ಪ್ರೀತಿಯ ಚಪ್ಪಾಳೆಯನ್ನ ಕೊಡಮಾಡುತ್ತಾ ಈ ತಂಡಗಳಿಗೆ ಈ ಕಾರ್ಯಕ್ರಮದ ಸವಿನೆನಪಿನ ಸ್ಮರಣಿಕೆಯನ್ನು ಕೊಡುವರೆ ನಾನು ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇನೆ. ಚೇತನಾ ಶೆಟ್ಟಿ, ಶ್ಯಾಮಲಾ ಶೆಟ್ಟಿ, ಮಾಲಾ ಅರುಣ್ ಶೆಟ್ಟಿ ಹಾಗೂ ಗೀತಾಂಜಲಿ ಅಜಿಲಾ 4 ವೇದಿಕೆಗೆ ಆಗಮಿಸಿ ಈ 4 ತಂಡದ ಮುಖ್ಯಸ್ಥರಿಗೆ ಗೌರವವನ್ನು ಕೊಡಮಾಡಬೇಕು. ಈ ಕಾರ್ಯಕ್ರಮದ ಸವಿನೆನಪಿನ ಸ್ಮರಣಿಕೆಯನ್ನ ಕೊಡಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಯಕ್ಷ ಸಂಭ್ರಮದ ಮುಖ್ಯಸ್ಥರಿದ್ರೆ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಯಕ್ಷ ಕಲಾ ಅಕಾಡೆಮಿ ಇದರ ನಿರ್ದೇಶಕರು ಚೇತನಾ ಶೆಟ್ಟಿ, ಶ್ಯಾಮಲಾ ಶೆಟ್ಟಿ, ಮಾಲಾ ಅರುಣ್ ಶೆಟ್ಟಿ ಹಾಗೂ ಗೀತಾಂಜಲಿ ಅಜಿಲಾ. ಚೇತನಾ ಶೆಟ್ಟಿಯವರು ಯಕ್ಷ ಕಲಾ ಅಕಾಡೆಮಿಯ ಗುರುಗಳಿಗೆ, ಶ್ಯಾಮಲಾ ಶೆಟ್ಟಿಯವರು ನಾಟ್ಯ ಸಂಪದದ ಗುರುಗಳಿಗೆ,
ಮಾಲಾ ಅರುಣ್ ಶೆಟ್ಟಿಯವರು ಯಕ್ಷ ತರಂಗದ ಗುರುಗಳಿಗೆ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು. ಯಕ್ಷ ಸಂಭ್ರಮದ ಗುರುಗಳು ಶಂಕರ್ ಬಾಳ್ಕುದ್ರ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಗೀತಾಂಜಲಿ ಅಜಿಲ ಅವರು ಯಕ್ಷ ಸಂಭ್ರಮದ ಗುರುಗಳಿಗೆ ಈ ಕಾರ್ಯಕ್ರಮದ ಸವಿನೆನಪಿನ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸುತ್ತಿದ್ದಾರೆ. ಒಂದೆಡೆ ಸವಿನೆನಪಿನ ಸ್ಮರಣಿಕೆ, ಮತ್ತೊಂದೆಡೆ ನಿಮ್ಮೆಲ್ಲರ ಗೌರವದ ಚಪ್ಪಾಳೆ ಆ ಇಡೀ ತಂಡವನ್ನ ಆ ಗುರುಗಳಿಗೆ ಪ್ರೋತ್ಸಾಹ ರೂಪವಾಗಿರಲಿ. ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಯಕ್ಷಗಾನವನ್ನ ಕಲಿಸುವ ಶಕ್ತಿಯನ್ನ ನಾವು ನಂಬಿರುವ ಗಣಪತಿ ಅವರಿಗೆ ಕೊಡ್ಲಿ ಅನ್ನುವ ಪ್ರಾರ್ಥನೆಯನ್ನ ಸಲ್ಲಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ 4 ತಂಡಗಳಿಗೆ ಪ್ರೀತಿಯ ಧನ್ಯವಾದಗಳು. ಹಾಗೆ ಈ 4 ತಂಡಗಳ ಮೌಲ್ಯಮಾಪನದಲ್ಲಿ ನಮಗೆ ಸಹಕರಿಸಿರುವ 3 ತೀರ್ಪುಗಾರರನ್ನ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯ ಜೊತೆಗೆ ನಾನು ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. SV ಉದಯ್ ಕುಮಾರ್ ಶೆಟ್ಟಿ, ಆನಂದ್ ರಾಮ್ ಉಪಾಧ್ಯಾಯ, ಡಾಕ್ಟರ್ ಸುರೇಂದ್ರ ಪಣಿಯೂರು, ಈ 3 ಕೂಡ 4 ತಂಡಗಳ ಮೌಲ್ಯಮಾಪನವನ್ನ, ಆ ತಂಡಗಳ ಪ್ರದರ್ಶನದ ಅಂಕವನ್ನ ಈಗಾಗಲೇ ಬರೆದಿಟ್ಟಿದ್ದಾರೆ. ಯಾವ ತಂಡ ಇವತ್ತಿನ ಈ ಹೆಜ್ಜೆ ಗೆಜ್ಜೆಯ ವಿಜೇತರು ಅನ್ನೋದನ್ನ ಈ ದಿನ ಸಂಜೆ ನಾವು ಇದೇ ವೇದಿಕೆಯಲ್ಲಿ ತಿಳಿಸುವವರಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಕೂಡಿಕೊಂಡಂತ SV ಉದಯ್ ಕುಮಾರ್ ಶೆಟ್ಟಿ, ಆನಂದ್ ರಾಮ್ ಉಪಾಧ್ಯಾಯ, ಸುರೇಂದ್ರ ಪಣಿಯೂರು ಈ 3ರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಅವರಿಗೆ ಪ್ರೀತಿಯ ಗೌರವದ ಸ್ಮರಣಿಕೆಯನ್ನು ಕೊಡುವರೆ ಮಾಲತಿ ಶೆಟ್ಟಿ, ಶೋಭಾ ಶೇಖಾ ಹಾಗೂ ವಿಜಯಲಕ್ಷ್ಮಿ ಕೊಡ್ಲಾಡಿ ಅವರನ್ನ ನಾನು ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಮಾಲತಿ ಶೆಟ್ಟಿ, ಶೋಭಾ ಶೇಖಾ, ವಿಜಯಲಕ್ಷ್ಮಿ ಕೊಡ್ಲಾಡಿ ಅವರು ವೇದಿಕೆಗೆ ಆಗಮಿಸಬೇಕು. ಇವತ್ತಿನ ತೀರ್ಪುಗಾರರಾಗಿ ನಮ್ಮ ಜೊತೆಗಿರುವವರು ಯಕ್ಷಗಾನದಲ್ಲಿ ನಿರಂತರ ಕೃಷಿ ಮಾಡಿ ಯಕ್ಷಗಾನದ ವಿಮರ್ಶಕರಾಗಿ, ಯಕ್ಷಗಾನದ ಸರಿತಪ್ಪುಗಳನ್ನು ತಿದ್ದುವವರಾಗಿ, ಒಂದು ಸುಂದರ ಯಕ್ಷಗಾನ ಪ್ರದರ್ಶನದ ಪ್ರಮುಖ ಆಧಾರ ಸ್ತಂಭವಾಗಿ ಕರ್ನಾಟಕದ ಕರಾವಳಿಯ ಯಕ್ಷ ಪೋಷಕರಾಗಿ ಇವತ್ತಿನ ಈ ದಿನ ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮನ್ನು ಕೂಡಿಕೊಂಡವರು. ಆ 3 ತೀರ್ಪುಗಾರರಿಗೆ ಪ್ರೀತಿಯ ಗೌರವದ ಚಪ್ಪಾಳೆಯನ್ನ ತಾವೆಲ್ಲ ಕೊಡಮಾಡಬೇಕು ಅಂತ ನಾನು ಪ್ರಾರ್ಥಿಸಿಕೊಳ್ತಾ